ಹಲೋ ಫ್ರೆಂಡ್ಸ್, ಚಿತ್ರರಂಗದಲ್ಲಿ ದರ್ಶನ್ ಅವರ ಹವಾ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು. ಇವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಸಾಕು, ದೊಡ್ಡ ದೊಡ್ಡ ನಟರು ಕೂಡ ಅವರ ಸಿನಿಮಾಗಳನ್ನು ರಿಲೀಸ್ ಮಾಡಲು ಭಯ ಪಡ್ತಾರೆ. ಹೌದು, ಡಿ ಬಾಸ್ ಅವರ ಮುಂದೆ ಯಾವುದೇ ಒಬ್ಬ ಹೀರೋ ಅವರ ಸಿನಿಮಾವನ್ನು ರಿಲೀಸ್ ಮಾಡಿದರೆ ಫ್ಲಾಪ್ ಆಗೋದು ಗ್ಯಾರಂಟಿ. ಯಾಕಂದರೆ ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ. ಇವರ ಅಭಿಮಾನಿಗಳು ಇವರನ್ನು ಪ್ರೀತಿಯಿಂದ ಬಾಸ್ ಅಂತಲೇ ಕರೀತಾರೆ. ಇವರ ಸಿನಿಮಾ ರಿಲೀಸ್ ಆದರೆ ಸಾಕು, ಹಬ್ಬದಂತೆ ಆಚರಣೆ ಮಾಡ್ತಾರೆ ಹಾಗೂ ದೊಡ್ಡ ದೊಡ್ಡ ಕಟ್ಔಟ್ಗಳನ್ನು ಹಾಕಿಸುತ್ತಾರೆ. ಇವರ ಸಿನಿಮಾ ಡೇಟ್ ರಿಲೀಸ್ ಆಗುತ್ತಿದ್ದಂತೆ ಗಾಂಧಿನಗರದಲ್ಲಿ ಅದೇ ಸದ್ದು ಹರಿದಾಡುತ್ತೆ. ಎಲ್ಲ ಕಡೆ ಡಿ ಬಾಸ್ ಅವರ ಹೆಸರು ಕೇಳಿ ಬರುತ್ತೆ. ಬಾಲಿವುಡ್ನ ಖ್ಯಾತ ನಟ ಡಿ ಬಾಸ್ ಅವರ ಬಗ್ಗೆ ಮಾತಾಡಿದ್ದಾರೆ. ಹೌದು, ಅವರಿಗೆ ಕನ್ನಡ ಸಿನಿಮಾಗಳ ಬಗ್ಗೆ ಕೇಳಲಾಗಿತ್ತು. ಆಗ ಮಾತನಾಡಿದ ಶಾರುಖ್ ಖಾನ್ ಅವರು, ಕನ್ನಡದಲ್ಲಿ ಡಿ ಬಾಸ್ ಅವರ ಸಿನಿಮಾ ಅಂದರೆ ನಾನು ಇಂದಿಗೂ ಕೂಡ ಭಯ ಪಡ್ತೀನಿ ಅಂತ ಹೇಳಿದರು. ಹೌದು, ಅವರು ಯಾವುದೇ ಸಮಯದಲ್ಲೂ ಕೂಡ ದರ್ಶನ್ ಅವರ ಜೊತೆ ಸಿನಿಮಾ ರಿಲೀಸ್ ಮಾಡಿದಾಗ ಫ್ಲಾಪ್ ಮಾಡಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಶಾರುಖ್ ಖಾನ್ ಅವರು ಕೂಡ ಡಿ ಬಾಸ್ ಅವರನ್ನು ಕಂಡ್ರೆ ಭಯ ಪಡ್ತಾರೆ. ಡೆವಿಲ್ ಸಿನಿಮಾದ ಮುಂದೆ ನನ್ನ ಸಿನಿಮಾವನ್ನು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಲ್ಲ ಅಂತ ಶಾರುಖ್ ಖಾನ್ ಅವರು ಹೇಳಿದರು. ಹಾಗೂ ಯಶ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಕೂಡ ಶಾರುಖ್ ಖಾನ್ ಅವರು ಹೇಳಿದರು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.